ಹಾಯ್ ಹಾಲ್, ವೆಲ್ಕಮ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಕಳಲೆ ಪಲ್ಯ ಅಂತ. ಸೊ ಅದ್ರದ್ದು ನಾವು ಉಪ್ಪಿನಕಾಯಿನೂ ಮಾಡ್ತೀವಿ ಕಳಲೆದು. ಸೊ ಯಾವ ರೀತಿ ಅಂತ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ನೋಡಿ. ನಾನು ಆಲ್ರೆಡಿ ಹೇಳಿದ್ದೆ ಕಡಲೆಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಅದಕ್ಕೆ ಇಂಗ್ಲೀಷಲ್ಲಿ ಬ್ಯಾಂಬೂ ಶೂಟ್ ಅಂತಲೂ ಕರೀತಾರೆ. ಸೊ ಇದಕ್ಕೆ ಬಿದಿರಿರುತ್ತಲ್ಲ, ಬಿದ್ರದ್ದು ಚಿಗುರು, ಅದು ಈ ಮಳೆಗಾಲದಲ್ಲಿ ಆಷಾಢ ಮತ್ತು ಶ್ರಾವಣ ಈ ಟೈಮಲ್ಲೇ ಅದು ಚಿಗುರುತ್ತೆ. ಈ ಬೆಟ್ಟದ ತಪ್ಪಲಲ್ಲಿ ಮತ್ತು ಬೆಟ್ಟ ಅಲ್ಲೆಲ್ಲ. ಸೊ ಅಲ್ಲಿಂದ ತೊಗೊಂಬಂದು ಮಾಡಿರೋದಿದು ನೋಡಿ. ಅದಕ್ಕೆ ಏನೇನು ಬೇಕಂತ ನಾನೇನು ಹೇಳ್ತಾ ಇದ್ದೀನಿ. ಸೊ ಉಪ್ಪಿನಕಾಯಿಗೆ ಮೊದಲು ಮೆಂತ್ಯ ಒಂದು ಮುಷ್ಟಿಯಷ್ಟು, ಅಂದರೆ ಒಳ ಮುಷ್ಟಿಯಷ್ಟು ಮೆಂತ್ಯ ಹಾಕಿದ್ದೀನಿ. ಸೊ ಯೂಶ್ವಲಿ ಉಪ್ಪಿನಕಾಯಿಗೆಲ್ಲ ನಾವು ಜಾಸ್ತಿ ಮೆಂತ್ಯ, ಸಾಸಿವೆ, ಒಣಮೆಣಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು ಮತ್ತು ಅರಿಶಿಣದ ಕೊಂಬು ಇಷ್ಟನ್ನೇ ನಾವು ಹಾಕುವಂಥದ್ದು. ಸೊ ಇದಕ್ಕೆ ಯಾವುದೇ ರೀತಿ ಎಣ್ಣೆ, ಒಗ್ಗರಣೆ, ಕರಿಬೇವು ಏನೂ ಹಾಕಲ್ಲ. ಸೊ ಹಾಗಾಗಿ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಮೆಂತ್ಯ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಅಂತ ಅಂದ್ಕೊಳ್ಳಿ. ಒಂದು ಅರಿಶಿಣದ ಕೊಂಬು ಅದನ್ನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನೇನು ಜಜ್ಜೋದು ಪುಡಿ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಅರಿಶಿಣದ ಕೊಂಬು, 2 ಸ್ಪೂನ್ ಮೆಂತ್ಯ. ಸೊ ನಾನು ತೊಗೊಂಡಿರೋ ಕನ್ಸಿಸ್ಟೆನ್ಸಿ ಅಂದರೆ ನಾನು ಎಷ್ಟು ಕಳಲೆ ತೊಗೊಂಡಿದ್ದೀನಲ್ಲ ಅದಕ್ಕೆ ನಾನಿಲ್ಲಿ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೊಂದು ಚಳಕಾಯಿ ಉಪ್ಪಿನಕಾಯಿ ಹಾಕಿದ್ದೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಸೇಮ್ ಇಂಗ್ರೀಡಿಯೆಂಟ್ಸು, ಜಸ್ಟ್ ರಿಪೀಟ್ ಅಷ್ಟೇ. ಸೊ ಅದನ್ನು ನಾನಿವಾಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿಬಿಟ್ಟು, ಸೊ ಡ್ರಿಂಕಿಂಗ್ ವಾಟರ್, ನಾವು ಯಾವ ಕುಡಿಯೋ ನೀರು ಅಂತೀವಲ್ಲ ಅದನ್ನು ಹಾಕಿಬಿಟ್ಟು, ಸೊ ಟ್ಯಾಪ್ ವಾಟರ್ ಹಾಕಬಾರ್ದು. ಸೊ ಮೆಂತ್ಯ, ಅರಿಶಿಣದ ಕೊಂಬನ್ನು ಹಾಕಿಬಿಟ್ಟು ಒಂದು ಸ್ಟೀಲ್ ಪಾತ್ರೆಯಲ್ಲಿ, ಸೊ ಯಾವುದೇ ರೀತಿ ಅಲ್ಯೂಮಿನಿಯಮ್ಮು ಮತ್ತು ಪ್ಲಾಸ್ಟಿಕ್ಕು ಬೇರೆ ಯಾವುದನ್ನು ತೊಗೋಬೇಡಿ, ಆದಷ್ಟು ಸ್ಟೀಲ್ ಪಾತ್ರೆನೇ ತೊಗೊಳ್ಳಿ. ಸೊ ಹಾಕಿಬಿಟ್ಟು ಚೆನ್ನಾಗಿ ನಾನು ನೀರು ಹಾಕಿಬಿಟ್ಟು ಇವಾಗ ಸೋಕ್ ಮಾಡ್ತೀನಿ. ಸೊ ಒಂದು 2 ಕಪ್ಪಷ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಇದೇ ಪಾತ್ರೆಗೆ ನಾನು ನೆಕ್ಸ್ಟ್ ಒಣಮೆಣಸಿಕಾಯಿನೂ ಹಾಕಿಬಿಟ್ಟು ನಾನು ಸೋಕ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನೋಡಿದ ಹಾಗೆ ನಾನು ಕಡಲೆನ ಆಲ್ರೆಡಿ ನೀರಲ್ಲಿ ನೆನೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಸೊ ವಾಶ್ ಮಾಡಬೇಕು ಅದನ್ನು. ಹಾಗಾಗಿ 1 ಸ್ಪೂನ್ ನೋಡ್ತಾ ಇರ್ಬೋದು ಸಾಸಿವೆ, ನಾವೇನು ಒಗ್ಗರಣೆಗೆ ಹಾಕ್ತೀವಲ್ವ, ಸೊ ಅದೇ ಸಾಸಿವೆ ಇದು. ಉಪ್ಪಿನಕಾಯಿಗೆ ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್. ಸಾಸಿವೆ, ಮೆಂತ್ಯ, ಅರಿಶಿಣದ ಕೊಂಬು, ಸೊ ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸು. ಅರಿಶಿನ ಆಕ್ಸಿಡೆಂಟಾಗಿ ಅಂದರೆ ಆ್ಯಂಟಿಫಂಗಲಾಗಿ ವರ್ಕ್ ಮಾಡುತ್ತೆ. ಸೊ ಒಂದು ಉಪ್ಪಿನಕಾಯಿ ಬೂಸ್ಟ್ ಬರದೇ ಇರೋ ಥರ ಅದು ಅಂದರೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ನೋಡಿ, ನಾನು ಅದೇ ಪಾತ್ರೆಗೆ ನಾನಿವಾಗ ಸಾಸಿವೆ, ಮೆಂತ್ಯ, ಅರಿಶಿಣದ ಕೊಂಬು ಹಾಕಿದ್ದೀನಲ್ವ, ಸೊ ಅದಕ್ಕೆ ಈ ಒಣಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಒಣಮೆಣಸಿಕಾಯಿ ನಾನು ಆಲ್ರೆಡಿ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿಟ್ಟಿರೋ ಅಂಥದ್ದು, ಯಾವುದೇ ರೀತಿ ಡಸ್ಟ್ ಇಲ್ಲ. ಸೊ ಹಾಗಾಗಿ ನಾನು ವಾಶ್ ಮಾಡ್ದಂಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇರಬೇಕಿದು ಉಪ್ಪಿನಕಾಯಿ. ಖಾರ ಮುಂದೆ ಇದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ, ಯಾಕಂದರೆ ಕಳಲೆ ತುಂಬ ಹೀಟು ಮತ್ತು ತುಂಬ ಸ್ವಲ್ಪ ಒಗರು ಬರುತ್ತೆ. ಸೊ ಹಾಗಾಗಿ ಆ ಹೀಟನ್ನು ಕಡಿಮೆ ಮಾಡೋದಕ್ಕೆ ಮೆಂತ್ಯ ಮತ್ತು ಒಗರನ್ನು ಕಡಿಮೆ ಮಾಡೋದಕ್ಕೆ ಸೊ ಸ್ವಲ್ಪ ಒಣಮೆಣಸಿಕಾಯಿ ನಾನು ಮುಂದೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಅನಿಸುತ್ತೆ ಫಸ್ಟು, ಅದು ಉಪ್ಪಿನಕಾಯಿ ಅಂದರೆ ಅದು ಫರ್ಮೆಂಟ್ ಆದಂಗೆ ಸೊ ರಸದಲ್ಲಿ ತುಂಬ ಚೆನ್ನಾಗಿ ಖಾರ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ನಾನು ತೊಟ್ಟನ್ನು ತೆಗಿತಾ ಇಲ್ಲ. ನಾನು ತುಂಬ ಸಲ ಹೇಳಿದ್ದೀನಿ, ತೊಟ್ಟಲ್ಲಿ ವಿಟಮಿನ್ ಕೆ ಇರುತ್ತೆ ಒಣಮೆಣಸಿಕಾಯಿ ತೊಟ್ಟಲ್ಲಿ. ಹಾಗಾಗಿ ನಾವು ರುಬ್ಬಿ ಹಾಕೋದ್ರಿಂದ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ನೀವು ಹೊರಗಡೆ ಒಣಮೆಣಸಿಕಾಯಿ ಪುಡಿ, ಚಿಲ್ಲಿ ಪೌಡ್ರ್ ನೀವೇನು ತರ್ತೀರಾ ಅದರಲ್ಲಿ ತೊಟ್ಟನ್ನು ತೆಗ್ದಿರಲ್ಲ ಫ್ರೆಂಡ್ಸ್. ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ. ಒಣಮೆಣಸಿಕಾಯಿ ತೊಟ್ಟಲ್ಲಿ ಅಧಿಕವಾಗಿ ವಿಟಮಿನ್ ಕೆ ಇರೋದ್ರಿಂದ ಅದನ್ನು ರುಬ್ಬಿ ಹಾಕೋ ಮಸಾಲೆಲೆಲ್ಲ ತಿಂದರೆ ನಮ್ಮ ದೇಹಕ್ಕೆ ಬೇಕಾದಂತಹ ಅಂಶಗಳು ಅದರಲ್ಲಿ ಸಿಗುತ್ತೆ. ಸೊ ನೋಡಿ, ನಾನು ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಸೊ ಒಂದು 15-20 ಒಣಮೆಣಸಿಕಾಯಿನ ನಾನು ಅದನ್ನು ಮುರಿದ್ಬಿಟ್ಟು ಅದೇ ನೀರಲ್ಲಿ ಹಾಕಿ ನಾನಿವಾಗ ಜಸ್ಟ್ ಒಂದು ಫೋರ್ಕಲ್ಲಿ ಮಿಕ್ಸ್ ಮಾಡಿ ನಾನಿವಾಗ ಕ್ಲೋಸ್ ಮಾಡಿಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಕಳಲೆ ದೇಹಕ್ಕೆ ತುಂಬ ಒಳ್ಳೆಯದು. ಅದು ಮಳೆಗಾಲದಲ್ಲಿ ಸಿಗೋದ್ರಿಂದ ಅದನ್ನು ಒಂದು ಟೈಮ್ ಬಳಸೋದ್ರಿಂದ ನಿಮ್ಮ ಬಾಡಿಲಿ ಈಟ್ ಅಂದರೆ ನ್ಯಾಚುರಲಾಗಿ ಈಟ್ ಜನ್ರೇಟ್ ಆಗಿಬಿಟ್ಟು ಬಾಡಿ ಬ್ಯಾಲೆನ್ಸ್ ಆಗುತ್ತೆ. ಸೊ ನೋಡಿ, ಒಂದು ಮುಷ್ಟಿಯಷ್ಟು, ಒಂದು 10-12 ನಾನು ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸೊ ಅಷ್ಟು ಇವಾಗ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಕಳಲೆ ಒಂದು 3 to 4 ಅವರ್ಸ್ ಚೆನ್ನಾಗಿ ನೀರಲ್ಲಿ ನೆಂದಿದೆ. ಕಳಲೆ ಮನೆಗೆ ತಂದ ತಕ್ಷಣವೇ ನಾವು ಅದನ್ನು ನೀರಲ್ಲಿ ನೆನೆ ಹಾಕಬೇಕು ಚೆನ್ನಾಗಿ. ಸೊ ನಾನಿವಾಗ ನೀಟಾಗಿ ವಾಶ್ ಮಾಡ್ತಿದ್ದೀನಿ ನೋಡಿ. ಚೆನ್ನಾಗಿ ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತಲ್ವ. ಸೊ ಯೂಶ್ವಲಿ ಕಾಡಲ್ಲಿ ಸಿಕ್ಕಿರೋದು, ಬೆಟ್ಟದ ತಪ್ಪಲಲ್ಲಿ ಸಿಕ್ಕಿರೋದು ಅಂದರೆ ಸ್ವಲ್ಪ ಡಸ್ಟ್ ಇದ್ದೇ ಇರುತ್ತೆ ಮಳೆಗಾಲ ಆಗಿರೋದ್ರಿಂದ. ಸೊ ಚೆನ್ನಾಗಿ ನಾನು ನೀರಲ್ಲಿ ತಂದ ತಕ್ಷಣ ಸೋಪ್ ಮಾಡಿರೋ ಅಂತಹ ಕಳಲೆನ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾವು ಹೊರಗಡೆಯಿಂದ ಏನೇ ವಸ್ತು ತೊಗೊಂಬರಲಿ, ಅದಿಷ್ಟೇ ನ್ಯಾಚುರಲ್ ಆಗಿರಲಿ,
ನಾವು ಈ ರೀತಿ ವಾಶ್ ಮಾಡಬೇಕು. ಸೊ ತಂದ ತಕ್ಷಣ ನಾನೇನು ವಾಶ್ ಮಾಡಿಲ್ಲ, ನೀರಲ್ಲಿ 4 ಅವರ್ಸ್ ಸೋಕ್ ಮಾಡಿಬಿಟ್ಟು ವಾಶ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಸೋಕಿಂಗ್ಗೆ ನಾವು ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಪ್ಲೈನ್ ವಾಟರ್ ತೊಗೊಂಡು ಇದಕ್ಕೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಕಲ್ಲುಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ, ಸೊ ಕಳಲೆ ಅದು ಒಂದು ದಿನ ಪೂರ್ತಿ ನೈಟು ನೀರಲ್ಲಿ ನೆನಿಬೇಕು. ಅದರಲ್ಲಿ ಏನು ಎಕ್ಸೆಸ್ ಕಾಂಪೌಂಡ್ಸ್ ಇರುತ್ತಲ್ಲ, ಅಂದರೆ ಹೀಟಿಂಗ್ ಕಾಂಪೌಂಡ್ಸು, ಒಗರು, ಸ್ವಲ್ಪ ಕಹಿ ಬರುತ್ತೆ, ಅದೆಲ್ಲ ಇದರಲ್ಲಿ ವಾಟರಲ್ಲಿ ಬಿಟ್ಕೊಳ್ಳುತ್ತೆ. ಇದು ಒಂದು ಪ್ರೊಸೀಜರನ್ನು ಕಂಪಲ್ಸರಿ ಮಾಡಲೇಬೇಕು ಫ್ರೆಂಡ್ಸ್. ಏನಕ್ಕಂದರೆ ಇದು ಎಷ್ಟು ಒಳ್ಳೆಯದು ಕಳಲೆ. ಪ್ರಾಪರ್ ಪ್ರೊಸೀಜರ್ ಯೂಸ್ ಮಾಡಲಿಲ್ಲ ಅಂದರೆ ಬಾಡಿಲಿ ಎಕ್ಸೆಸ್ ಆಗಿ ಹೀಟ್ ಜನ್ರೇಟ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಹಾಗಾಗಿ ಸೊ ಒಂದು 50% ಇದರಲ್ಲಿರುವಂತಹ ಕಹಿ ಅಂಶನ ನಾವು ಈ ರೀತಿ ಉಪ್ಪು ನೀರಲ್ಲಿ ಸೋಕ್ ಮಾಡಿದ್ರೆ ಕಳಲೆನ ಚೆನ್ನಾಗಿ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ನಾನು ನೆಕ್ಸ್ಟು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ. ಅರೌಂಡ್ ಒಂದು ಈವ್ನಿಂಗ್ ಒಂದು 6 ಅನ್ಕೊತೀನಿ, 6:37 ಹಂಗೆ ನಾನು ಇದನ್ನು ಆ್ಯಕ್ಚುಲಿ ಸೋಕ್ ಮಾಡಿದ್ದು ಅರೌಂಡ್ 2 o'clock ಹಂಗೆ ಫಸ್ಟ್ ಸೋಕಿಂಗ್ ಹಾಕಿದ್ದೆ. ನೆಕ್ಸ್ಟ್ ವಾಟರ್ನೆಲ್ಲ ತೆಗೆದುಬಿಟ್ಟು ಇವಾಗ ಫಿಲ್ಟರ್ ವಾಟರಲ್ಲಿ ಹಾಕಿಬಿಟ್ಟು ನಾನಿವಾಗ ಒಂದು 6 o'clock ಹಂಗೆ ಕಲ್ಲುಪ್ಪನ್ನು ಹಾಕಿಬಿಟ್ಟು ಸೋಕ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನನಗಿಷ್ಟು ಉಪ್ಪಿನಕಾಯಿಗೆ ಬೇಕು. ಸೊ ಇಷ್ಟನ್ನು ನಾನು ಕಂಪ್ಲೀಟಾಗಿ ಅರೌಂಡ್ ಒಂದು 20 ಅವರ್ಸ್ ನಾನು ಉಪ್ಪು ನೀರಲ್ಲಿ ಇದನ್ನು ಸೋಕ್ ಮಾಡ್ತೀನಿ. ಈ ಪ್ರೊಸೀಜರನ್ನು ಎಲ್ಲೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನಾನು ಅದಕ್ಕೆ ಈ ವಿಡಿಯೋನ ಹೇಳ್ತಾ ಇದ್ದು, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ನಿಮಗೆ ಪ್ರಾಪರಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಪ್ರೊಸೀಜರನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವಾಗ ಇನ್ನೂ ಸಿಗ್ತಾ ಇದೆ, ಇದು ಸೀಸನ್ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾದರೂ ಕಳಲೆ ಸಿಕ್ಕರೆ ಖಂಡಿತ ಈ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಸೊ ಇಷ್ಟನ್ನು ನಾನು ಪಲ್ಯ ಮಾಡಿದ್ದೆ, ಆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ನಾನು ಹೇಳಿದ್ನಲ್ಲ ಅರೌಂಡ್ 20 ಅವರ್ಸ್ ಇದು ವಾಟರಲ್ಲಿ ಫರ್ಮೆಂಟ್ ಆಗಿದೆ, ಉಪ್ಪು ನೀರಲ್ಲಿ. ಸೊ ಇದೇನು ನೀರಿದೆ ಅದು ನಿಮಗೆ ಸ್ಮೆಲ್ ನಾನು ಗೊತ್ತಾಗಲ್ಲ, ನಾನು ಇದು ವಿಡಿಯೋ ಮಾಡ್ತಾ ಇದ್ನಲ್ಲ, ಎಷ್ಟು ಹುಳಿ ಅಂಶ ಇತ್ತು ವಾಟರ್ ಅಂದರೆ. ಸೊ ಆ ವಾಟರಲ್ಲಿ ಎಕ್ಸಸ್ ಹೀಟ್ ಅಂದರೆ ಎಕ್ಸಸ್ ಏನು ಆ ಕಳಲೆಯಲ್ಲಿ ಹೀಟು ಮತ್ತು ಆ ಸ್ಮೆಲ್ಲು ಅದು ಒಗರುತ್ತಲ್ಲ ಅದೆಲ್ಲ ಬಂದಿರುತ್ತೆ. ನಾನು ಆ ನೀರನ್ನು ಚೆಲ್ಬಿಟ್ಟು ಮತ್ತೊಂದು ಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಉಪ್ಪಿನಕಾಯಿಗೆ ಏನೇನು ಎಕ್ಸ್ಟ್ರಾ ಅಡಿಷ್ನಲಾಗಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಖಾರದ ಕಡ್ಡಿ ಹಸಿಮೆಣಸಿಕಾಯಿ, 4 ನಿಂಬೆಹಣ್ಣು, ನಾಟಿ ನಿಂಬೆಹಣ್ಣು ಮತ್ತು ಸ್ವಲ್ಪ ಶುಂಠಿ ಅಷ್ಟನ್ನು ನಾನಿಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ. 1 ಇಂಚ್ ಸೈಜಲ್ಲಿ ಶುಂಠಿ ಮತ್ತು ಹಸಿಮೆಣಸಿಕಾಯಿ ಮತ್ತು ನಿಂಬೆಹಣ್ಣನ್ನು 1 ನಿಂಬೆಹಣ್ಣನ್ನು 8 ಪೀಸ್ ಮಾಡಿಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ಕಳಲೆ ಉಪ್ಪಿನಕಾಯಿಗೆ ನಿಂಬೆಹಣ್ಣಿನ ಪೀಸು, ಶುಂಠಿ, ಹಸಿಮೆಣಸಿಕಾಯಿ ಹಾಕಲೇಬೇಕು. ಬರೀ ಕಳಲೆ ಹಾಕೋದ್ರಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ತುಂಬ ಸ್ವಲ್ಪ ಒಗರಿರುತ್ತೆ, ಬಟ್ ಅದ್ರ ರುಚಿನೇ ಬೇರೆ ಫ್ರೆಂಡ್ಸ್. ತಿನ್ನಬೇಕಿದನ್ನು. ಆಹಾ, ಕಳಲೆನ ಯಾರ್ಯಾರು ತಿಂದಿದ್ದೀರಾ ಅವರಿಗಷ್ಟೇ ಅದ್ರ ರುಚಿ ಗೊತ್ತಿರುತ್ತೆ. ಸ್ವಲ್ಪ ನಾನು ಮೇಲ್ಗಡೆ ಸ್ಕಿನ್ನನ್ನು ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೇಳಿದ್ರು ತೆಗಿಬಾರ್ದು, ಸೊ ಯಾವ ರೀತಿ ಇದೆ ಅದನ್ನು ಅದೇ ರೀತಿ ಹಾಕಬೇಕು ಅಂತ. ಸೊ ಅವಾಗ ನಾನು ಸ್ಟಾಪ್ ಮಾಡಿದೆ. ಆ್ಯಕ್ಚುಲಿ ನನಗೆ ಮರ್ತೋಗಿತ್ತು, 1 year ಆಗಿತ್ತು ನಾನು, ಹಾಗಾಗಿ ಜಸ್ಟ್ ಸ್ಕ್ರೇಪ್ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮ ಮನೆಯವ್ರ ಪಕ್ಕದಲ್ಲೇ ಇದ್ರಲ್ಲ, ಇಲ್ಲ ಅದನ್ನು ತೆಗಿಬಾರ್ದು, ನೀನು ಮಿಸ್ಲೀಡ್ ಮಾಡಬೇಡ ವಿಡಿಯೋದಲ್ಲಿ, ವಿಡಿಯೋ ಮಾಡ್ತಾ ಇದೆಯಾ, ಸೊ 4-5 ಜನ ನೋಡ್ತಾರೆ ಇದನ್ನು, ಪ್ರಾಪರಾಗಿ ವಿಡಿಯೋ ಶೂಟ್ ಮಾಡು, ಅವರಿಗೆ ಮೆಸೇಜ್ ಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಸಾರಿ ಫ್ರೆಂಡ್ಸ್. ಆ್ಯಕ್ಚುಲಿ ಆ ಮೇಲ್ಗಡೆ ಸಿಪ್ಪಿನ ತುಂಬ ತೆಗಿಬಾರ್ದು. ಒಂಚೂರು ನನ್ನ ಸಮಾಧಾನಕ್ಕೆ ನೋಡಿ, ಚೂರು ಎಲ್ಲೆಲ್ಲಿ ಬ್ಲ್ಯಾಕ್ ಎಲ್ಲೋ ಇತ್ತಲ್ಲ, ಸ್ವಲ್ಪ ದಪ್ಪ ಅದನ್ನು ನಾನು ತೆಗಿತಾ ಇದ್ದೆ. ನಮ್ಮ ಮನೆಯವರು ಹೇಳಿದರು ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ, ಫೈಬರ್ ಅಂತೀವಲ್ಲ ನಾರಿನಂಶ, ಅದರಲ್ಲೇ ಇದು ಆ ಸಿಪ್ಪೆಯಲ್ಲಿ ಇರೋವಂಥದ್ದು, ಅದನ್ನು ಚೆನ್ನಾಗಿ ತಿನ್ನಬೇಕು, ತುಂಬ ಒಳ್ಳೆಯದು, ಹಾಗಾಗಿ ಆ ಸಿಪ್ಪೆ ತೆಗಿಬೇಡ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಜಸ್ಟ್ ಒಂದು 5% ರಿಮೂವ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ಈ ಕಳಲೆಯಲ್ಲಿ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಬಾಡಿಲಿ ಈಟ್ ತುಂಬ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಸೊ ನ್ಯಾಚುರಲ್ ಈಟ್ ಜನ್ರೇಟ್ ಆಗೋದ್ರಿಂದ ಅನ್ವಾಂಟೆಡ್ ಕೊಬ್ಬಿನಂಶ ನಮಗೆ ಇದನ್ನು ತಿನ್ನೋದ್ರಿಂದ ಬಾಡಿಯಿಂದ ಹೊರಗಡೆ ಬರುತ್ತೆ. ಅದೇ ರೀತಿ ಶುಗರ್ ಕಂಟ್ರೋಲ್ ಆಗುತ್ತೆ, BP ಕಂಟ್ರೋಲ್ ಆಗುತ್ತೆ, ಬಾಡಿಯಲ್ಲಿ ಪ್ರೋಟೀನ್ ಉತ್ಪತ್ತಿ ಆಗೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ನಾರಿನಂಶ ಇರೋದ್ರಿಂದ. ಈ ನಾರಿನಂಶ ತಿನ್ನೋದ್ರಿಂದ ನಮ್ಮ ಬಾಡಿಲಿ ಮಿಸ್ ಆಗಿ ಏನಾದರೂ ಸೇರ್ಕೊಂಡಿರೋಂತಹ ಕೂದಲಾಗಿರ್ಬೋದು, ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ಅದೆಲ್ಲ ಬಾಡಿಲಿ ಟೂಲ್ ಮುಖಾಂತರ ಹೊರಗಡೆ ಬರುತ್ತೆ. ಸೊ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಬೆನಿಫಿಟ್ಸ್ ಇದೆ ಈ ಕಳಲೆ ತಿನ್ನೋದ್ರಿಂದ ಅಂದರೆ, ಓ ಮೈ ಗಾಡ್, ದುಡ್ಡು ಕೊಟ್ಟು ತೊಗೊಂಬಂದು ತಿಂದ್ರೂ ಅದ್ರದ್ದು ವರ್ತಿ ಅಂತ ನನ್ನ ಪ್ರಕಾರ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಎಲ್ಲಾದರೂ ಸಿಕ್ಕರೆ ದಯವಿಟ್ಟು ಇದನ್ನು ಈ ಸೀಸನಲ್ಲಿ ಮಾಡ್ಕೊಂಡು ತಿನ್ನಿ. ಯಾರಾದರೂ ಮರ್ತು ಬಿಟ್ಟಿದ್ರೆ ನಮ್ಮ ಚನ್ನಗಿರಿ ಸೈಡವರು ಈಗಲೇ ನೆನಪು ಮಾಡಿಕೊಂಡು ಕಳಲೆ ತರಿಸ್ಕೊಂಡು ಉಪ್ಪಿನಕಾಯಿ ಮತ್ತು ಪಲ್ಯ ಮಾಡ್ಕೊಂಡು ತಿನ್ನಿ, ಆಯಿತಾ. ಸೊ ಬನ್ನಿ, ನಾನಿವಾಗ ಉಪ್ಪಿನಕಾಯಿಗೆ ಯಾವ ರೀತಿ ಇದನ್ನು ಪೀಸಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಇತ್ತು ಅಂತಂದರೆ ಬಟರ್ ಥರ ಇತ್ತು. ಕೆಲವರು ತುಂಬ ದಪ್ಪ ಹೆಚ್ಚುತ್ತಾರೆ, ಕೆಲವರು ತುಂಬ ಸಣ್ಣ ಹೆಚ್ಚುತ್ತಾರೆ. ನಾನು ಸ್ವಲ್ಪ ಚಿಕ್ಕ ಅಂದರೆ ಮೀಡಿಯಮ್ಮು
ಮೀಡಿಯಮ್ ಕ್ಯೂಬ್ಸ್ ಅಂದರೆ ಹೆಚ್ಚುತ್ತಾ ಇದ್ದೀನಿ. ಯಾಕಂದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತುಂಬ ದಪ್ಪ ಹೆಚ್ಚಿದ್ರೆ ನಮ್ಮ ಮಕ್ಕಳು ತಿನ್ನಲ್ಲ. ಸೊ ಹಾಗಾಗಿ ಇದನ್ನು ರೊಟ್ಟಿ ಜೊತೆ ಈ ಕಳಲೆ ಉಪ್ಪಿನಕಾಯಿನ ರಸನ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಹೆಚ್ಚಿದನ್ನು ರೆಡಿ ಮಾಡ್ಕೋತೀನಿ. ಅಷ್ಟರೊಳಗಡೆ ನಾನು ಶುಂಠಿ, ಹಸಿಮೆಣಸಿಕಾಯಿ, ನಿಂಬೆಹಣ್ಣು ಏನಕ್ಕೆ ಹಾಕ್ತಾಯಿದ್ದೀವಿ ಅಂತಂದರೆ, ಶುಂಠಿ ಎಕ್ಸೆಸ್ ಆಫ್ ಹೀಟಾಗಿ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ಕಳಲೆ ತಿನ್ನೋದ್ರಿಂದ, ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಸಿಮೆಣಸಿಕಾಯಿ ಆ ಒಗರನ್ನು ಹೊಡೆಯುತ್ತೆ. ಹಸಿಮೆಣಸಿಕಾಯಿ ತನ್ನದೇ ಆದ ಒಂದು ಖಾರವನ್ನು ಉಪ್ಪಿನಕಾಯಿಗೆ ಬಿಡೋದ್ರಿಂದ ಒಗರು ಕಡಿಮೆ ಆಗುತ್ತೆ. ಇನ್ನು ನಿಂಬೆಹಣ್ಣಿನ ಬೆನಿಫಿಟ್ಸ್ ಅಂತೂ ಹೇಳೋದೇ ಬೇಡ. ಅದೊಂದು ಪ್ರಿಸರ್ವೇಟಿವ್ ಆಗಿ ಮತ್ತು ಹುಳಿ ಅಂಶವನ್ನು ಬಿಡುತ್ತೆ. ಈ ಕಳಲೆ ನೆನಿತಾ ಉಪ್ಪಿನಕಾಯಿ ರಸದಲ್ಲಿ ಮೆಂತ್ಯದ ಜೊತೆ ರಿಯಾಕ್ಟ್ ಆಗ್ತಾ ಸ್ವಲ್ಪ ಹುಳಿ ಬಿಡುತ್ತೆ. ಸೊ ಹಾಗಾಗಿ ನಿಂಬೆಹಣ್ಣು ತನ್ನದೇ ಆದ ಆ್ಯಂಟಿ ಆಕ್ಸಿಡೆಂಟಿಂದ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ಕಳಲೆ ಉಪ್ಪಿನಕಾಯಿಗೆ ಯೂಶ್ವಲಿ ನಿಂಬೆಹಣ್ಣು, ಶುಂಠಿ ಮತ್ತು ಹಸಿಮೆಣಸಿಕಾಯಿನ ಹಾಕ್ತಾರೆ. ಸ್ವಲ್ಪ ಉಪ್ಪು ನೀರಲ್ಲಿ ನಾವು ಇದನ್ನು ನೆನೆಸಿರೋದ್ರಿಂದ ಇದು ಆಲ್ರೆಡಿ ಉಪ್ಪಿನಂಶ ಸ್ವಲ್ಪ ಸೋಕ್ ಮಾಡಿರುತ್ತೆ. ಸೊ ಹಾಗಾಗಿ ಉಪ್ಪಿನಕಾಯಿ ಹಾಕಬೇಕಾದ್ರೆ ನೋಡಿಕೊಂಡು ಉಪ್ಪನ್ನು ಹಾಕಬೇಕು. ಸೊ ನೋಡಿ, ನಾನು ಹೆಚ್ಚಿಟ್ಟಿರೋ ಕಳಲೆಗೆ ಇವಾಗ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗಲೇ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಅದು ಕಪ್ಪಾಗಬಾರ್ದಲ್ವ ಹೆಚ್ಚಿಟ್ಟಿರೋ ಅಂಥ ಒಂದು ಕಳಲೆ. ಹಾಗಾಗಿ ಸೊ ನೋಡಿ, ಈ ಉಪ್ಪಿನಕಾಯಿನ ಪ್ರತಿಯೊಂದು ಪ್ರೊಸೀಜರ್ ನಾನು ಮಾಡ್ತಾ ಇರ್ಬೇಕಾದ್ರೆ ನೋಡಿ, ನಾನು ಬರೀ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲೂ ಸೊ ಕಬ್ಬಣ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಏನಕ್ಕಂತಂದರೆ ಇದೊಂದು ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದಕ್ಕಿಂತ ಮುಂಚೆ ಸೊ ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ರೇ ಬೆಟರು. ಸೊ ನೋಡಿ, ಎಲ್ಲ ನೀಟಾಗಿ ನಾನು ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು, ಇವಾಗ ಇದಕ್ಕೆ ಕಟ್ ಮಾಡಿರೋ ಶುಂಠಿ, ಹಸಿಮೆಣಸಿಕಾಯಿ ಮತ್ತು ನಿಂಬೆಹಣ್ಣು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು, ಎನಿವೇ ಇದು ಲಿಕ್ವಿಡ್ ಫಾರ್ಮಲ್ಲೇ ಮಾಡೋ ಅಂಥದ್ದು. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಈ ಪ್ರೊಸೀಜರ್ನ ಖಂಡಿತ ಫಾಲೋ ಮಾಡಿ. ನೀರನ್ನ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೇಬೇಕು. ಏನಕ್ಕಂದರೆ ಉಪ್ಪಿನಕಾಯಿಗೆ ಅದು ಸೋಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ನೀರಿನ ಅಂಶ ಜಾಸ್ತಿ ಬೇಕೇ ಬೇಕು. ಅಮ್ಮಮ್ಮ ಅಂದರೆ ಇದೊಂದು 15-20 1 ಮಂತ್ ಇಟ್ಕೊಂಡು ತಿನ್ಬೋದು ಹೊರಗಡೆ. ಇಲ್ಲ ನಿಮಗೆ ಜಾಸ್ತಿ ಇದೆ ಅಂದರೆ ಒಂದು ಬಾಟಲಲ್ಲಿ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಡೆಯುತ್ತೆ. ಸೊ ಬನ್ನಿ ಇವಾಗ ಇದಕ್ಕೆ ಮಸಾಲೆ ಖಾರ ರುಬ್ಕೊಳ್ಳೋಣ. ಸೊ ನಾವೇನೇ ನೆನೆ ಹಾಕಿದ್ವಲ್ಲ ನಿನ್ನೆ ನೈಟ್, ಸೊ ನಿನ್ನೆ ಅರೌಂಡ್ ಸಂಜೆಗೆ ನಾನು ಸೋಕ್ ಮಾಡಿದ್ದೆ. ಸೊ ಇವಾಗ ಬೆಳ್ಳುಳ್ಳಿನ ಚೆನ್ನಾಗಿ ವಾಶ್ ಮಾಡಿಕೊಂಡು, ಸೊ ಬೆಳ್ಳುಳ್ಳಿ ಅದನ್ನು ಪೀಸ್ ಮಾಡಿಕೊಂಡು, ಜವಾರಿ ಬೆಳ್ಳುಳ್ಳಿ ಹೇಳಿದ್ದಲ್ಲ ಒಂದು 10-12 ತೊಗೊಂಡಿದ್ದೆ ಅಂತ, ಅದನ್ನು ಸ್ಲಿಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರು ಈ ಚಟ್ನಿ ಗಿಟ್ನಿ ಏನಾದರೂ ಹಾಕಿದರೆ ಫ್ರೆಂಡ್ಸ್ ನೀಟಾಗಿ ಅದನ್ನು ಸ್ಟಿರ್ ಮಾಡಿ ವಾಶ್ ಮಾಡಿನೇ ಉಪ್ಪಿನಕಾಯಿ ಹಾಕಿ, ಆ ಚಟ್ನಿದು ಕಾಯಿದು ಅಂಶ ಎಲ್ಲ ಅದ್ರಲ್ಲಿ ಹೋಗಬಾರ್ದು. ಸೊ ನೋಡಿ, ನಾನು ಏನು ಸೋಕ್ ಮಾಡ್ಕೊಂಡಿದ್ನಲ್ಲ ಆ ನೀರನ್ನು ತೆಗೆದುಬಿಟ್ಟು ಫ್ರೆಶ್ ಆಗಿ ಇವಾಗ ಬೇರೆ ನೀರನ್ನು ಹಾಕಿಬಿಟ್ಟು ನಾನು ಇವಾಗ ಇದನ್ನು ರುಬ್ತೀನಿ. ಸೋಕ್ ಮಾಡಿರೋ ನೀರನ್ನು ಹಾಕಬಾರ್ದು, ಅದನ್ನು ಡಿಸ್ಕಾರ್ಡ್ ಮಾಡಬೇಕು. ಸೊ ಫಸ್ಟು ನೀರು ಹಾಕ್ದಂಗೆ ಚೆನ್ನಾಗಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ನಾನೇನು ಮೆಂತ್ಯ, ಬೆಳ್ಳುಳ್ಳಿ, ಒಣಮೆಣಸಿಕಾಯಿ, ಸಾಸಿವೆ ಮತ್ತು ಅರಿಶಿಣದ ಕೊಂಬು ಇಷ್ಟನ್ನು ಚೆನ್ನಾಗಿ ನಾನಿವಾಗ ವಿತೌಟ್ ವಾಟರ್ ಫಸ್ಟ್ ರುಬ್ಬಿದ್ದೆ. ಅದಾದಮೇಲೆ 1 ಗ್ಲಾಸ್ ವಾಟರ್ ಹಾಕಿಬಿಟ್ಟು ಸೊ ನೋಡಿ ಎಷ್ಟು ನೀಟಾಗಿ ರುಬ್ಬಿದ್ದೀನಿ. ನೀವು ಏನೇ ರುಬ್ಬಿದ್ರೂ ಮೆಂತ್ಯ ಇರೋದ್ರಿಂದ ಇದು ತರಿಯಾಗಿ ಬಂದೇ ಬರುತ್ತೆ, ತುಂಬ ಫೈನ್ ಪೇಸ್ಟ್ ಆಗಲ್ಲ. ಸೊ ಪರವಾಗಿಲ್ಲ, ನಮ್ಗೆ ಇದೇ ರೀತಿ ಕನ್ಸಿಸ್ಟೆನ್ಸಿ ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದನ್ನು ನಾನು ಏನು ಕಳಲೆನ ಹೆಚ್ಚಿ ಇಟ್ಟಿದ್ನಲ್ವ, ಉಪ್ಪು ಹಾಕಿಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಅದಕ್ಕೆ ಈ ಮಸಾಲೆ ಪೇಸ್ಟನ್ನು, ಉಪ್ಪಿನಕಾಯಿ ಮಸಾಲೆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿಬಿಟ್ಟು ಫ್ರೆಂಡ್ಸ್, ಮಿಕ್ಸಿ ಜಾರಲ್ಲಿ ತುಂಬ ಪೇಸ್ಟ್ ಉಳಿದಿರುತ್ತೆ ನೋಡಿ. ಸೊ ಅದಕ್ಕೆ 1-2 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ರಿನ್ಸ್ ಮಾಡಿಬಿಟ್ಟು ಆ ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು. ಈ ಕಡೆ ಮಿಕ್ಸಿ ಜಾರಲ್ಲಿರೋ ಪೇಸ್ಟು ಬಂದಂಗೆ ಆಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಈ ಟ್ರಿಕ್ಕನ್ನು ಯೂಸ್ ಮಾಡಿ. ಸೊ ಆವಾಗ ನೀರು ಸ್ವಲ್ಪ ಜಾಸ್ತಿ ಕಡಿಮೆ ಆದಂಗೆ ಅನಿಸಲ್ಲ. ಸೊ ನೋಡಿ, ನಾನಿವಾಗ ಮಿಕ್ಸಿ ಜಾರ್ಗೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಚೆನ್ನಾಗಿ ರಿನ್ಸ್ ಮಾಡ್ತೀನಿ. ಸೊ ಈ ರೀತಿ ಜಸ್ಟ್ 1-2 ಸಲ ಶೇಕ್ ಮಾಡಿ, ಸೊ ನೋಡಿ ಎಲ್ಲ ನೀರಲ್ಲಿ ಬಂದುಬಿಡುತ್ತೆ ಆ ಪೇಸ್ಟು, ಉಳಿದಿರೋ ಅಂಥ ಮಸಾಲೆ ಪೇಸ್ಟು. ಅದನ್ನು ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಚಿಕ್ಕ ಚಿಕ್ಕ ಟಿಪ್ಸನ್ನು ಯೂಶ್ವಲಿ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನೀಟಾಗಿ ಇವಾಗ ರಿನ್ಸ್ ಆಯಿತು. ನಾನು ಇನ್ನೂ 1 ಗ್ಲಾಸ್ ನೀರು ಹಾಕಿಬಿಟ್ಟು ಇನ್ನೊಂದು ಸಲ ರಿನ್ಸ್ ಮಾಡಿಬಿಟ್ಟು ಸೊ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ. ನನಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ, ಬಿಕಾಸ್ ಯೂಶ್ವಲಿ ನಾವು ಏನೇ ವಿಡಿಯೋದಲ್ಲಿ ಹೇಳಿದ್ರು ನೋಡಿದ್ರು ಕೆಲವು ಸಲ ಕಣ್ಣು ಹಾಳ್ತಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ಆಲ್ಮೋಸ್ಟ್ ವಿ ಆರ್ ಇನ್ ದ ಫೈನಲ್ ಸ್ಟೇಜ್. ಉಪ್ಪಿನಕಾಯಿಗೆ ಹಾಕೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಾಗಿದೆ. ಇನ್ನೊಂದು ಮಿಸ್ ಆಗಿದೆ, ಅದೇನೆಂದರೆ ಬೆಲ್ಲ. ಸೊ ನೀವು ಸಕ್ಕರೆ ಮಾತ್ರ ಯಾವ ಕಾರಣಕ್ಕೂ ಹಾಕಬೇಡಿ, ಬೆಲ್ಲ ಹಾಕಿ ಬೆಲ್ಲನ ಪುಡಿ ಮಾಡಿಕೊಂಡು ಸ್ವಲ್ಪ ಪಾಕ ಮಾಡ್ಕೊಂಡು ಹಾಕಿ ಸೋಸಿಬಿಟ್ಟು, ಯಾಕಂದರೆ ಬೆಲ್ಲದಲ್ಲಿ ಇವಾಗಂತೂ ಪ್ಯೂರಿಟಿ ಇರೋದೇ ಇಲ್ಲ,
ತುಂಬ ಗಲೀಜು ಕಲ್ಲು ಮಣ್ಣು ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯೂಶ್ವಲಿ ಒಂದೆಳೆ ಪಾಕ ಬೆಲ್ಲ ಮಾಡಿಟ್ಕೊತೀನಿ, ಅದನ್ನು ಹಾಕ್ತೀನಿ, ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ನೀಟಾಗಿ ನಾನು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ತಾಯಿದ್ರೆ ಘಮ 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 ಅಂತ ಸ್ಮೆಲ್ ಬರ್ತಾಯಿತ್ತು, ಅಂದರೆ ಆ ಪರಿಮಳ ಬರ್ತಾಯಿತ್ತು ಉಪ್ಪಿನಕಾಯಿಂದ. ಆಲ್ರೆಡಿ ನನಗೆ ಅದು ಗೊತ್ತಾಗ್ತಾಯಿತ್ತು ಬ್ಲೆಂಡ್ ಆಗ್ತಾಯಿದೆ ಕಡಲೆ ಮತ್ತು ಆ ಮಸಾಲೆ ಎರಡು ಅಂತ. ಇಷ್ಟು ಟೆಂಪ್ಟಿಂಗಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಇದು ಉಪ್ಪಿನಕಾಯಿ. ಸೊ ಇವಾಗ ಈ ಉಪ್ಪಿನಕಾಯಿನ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಪ್ಲಾಸ್ಟಿಕ್ ಒಂದು ಕಂಟೈನರ್ನ. ಯೂಶ್ವಲಿ ನಾನು ಕಡಲೆ ಹಾಕಿದ್ದು ಇದೇ ಬಾಕ್ಸಲ್ಲಿ. ಸೊ ಇದೇ ಬಾಕ್ಸಿಗೆ ನಾನಿವಾಗ ಯಾವುದು ಶೆಳಕಾಯಿ ಹಾಕಿದ್ದು ಇದೇ ಬಾಕ್ಸಲ್ಲಿ. ಈಗ ಇದೇ ಬಾಕ್ಸಿಗೆ ನಾನು ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಚೆನ್ನಾಗಿ, ಅದನ್ನು ನಾನು ಇವಾಗ ಈ ಉಪ್ಪಿನಕಾಯಿ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೆಕ್ಸ್ಟು ನೀಟಾಗಿ ಒಂದು ಸ್ಪ್ಯಾಚುಲಾ ಸಹಾಯದಿಂದ, ಸೊ ಆದಷ್ಟು ಇದನ್ನು ಕೈಯಲ್ಲಿ ಮುಟ್ಟಬಾರ್ದು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ನಮ್ಮ ಕೈಯಿನ ಬೆವರೋದಕ್ಕೆ ಟಚ್ ಆದರೆ ಬೇಗ ಹಾಳಾಗಿಬಿಡುತ್ತೆ. ಸೊ ನಾನು ಸ್ಪ್ಯಾಚುಲಾದಿಂದ ನೀಟಾಗಿ ನಾನು ಅದನ್ನೆಲ್ಲ ರಸ ಎಲ್ಲ ತೆಗೆದುಬಿಟ್ಟು, ಸೊ ಇವಾಗ ಕನ್ಸಿಸ್ಟೆನ್ಸಿನ ನೋಡ್ಕೋತೀನಿ, ನನಗೆ ಎಷ್ಟು ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಅಂತ. ನನಗೆ ಇನ್ನೂ ಒಂದು ಸ್ವಲ್ಪ ವಾಟರ್ ಹಿಡಿಯುತ್ತೆ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಕಪ್ ನೀರನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ಯಾಚುಲಾದಿಂದ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟೆ. ಸೊ ಅದಾದಮೇಲೆ ಇವಾಗ ಬೆಲ್ಲದ ರಸನ ಹಾಕಬೇಕು. ಒಂದು 5 ನಿಮಿಷ ಬಿಟ್ಟಿದ್ದೆ, ಏನಕ್ಕಂತಂದರೆ ಚೂರು ನೀರು ನೋಡೋಣ, ಈಗ ನನಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ. ಸೊ ಇವಾಗ ಒಂದು 5-10 ನಿಮಿಷ ಬಿಟ್ಟು ಆದಮೇಲೆ ಇವಾಗ ನಾನು ಬೆಲ್ಲದ ಪಾಕ ಅಂತ ಹೇಳಿದ್ನಲ್ಲ, ಸೊ ಬೆಲ್ಲದ ಪಾಕ ಹಾಕಿಬಿಟ್ಟು ಇವಾಗ ಇನ್ನೂ ಒಂದು 2 to 3 ಟೈಮ್ಸ್ ಚೆನ್ನಾಗಿ ಸ್ಟಿರ್ ಮಾಡ್ತೀನಿ. ನೋಡಿ ಈ ಬೆಲ್ಲದ ನಾನು ಚೆನ್ನಾಗಿ ಉಂಡೆ ಬೆಲ್ಲನ ಚೆನ್ನಾಗಿ ಕುದಿಸ್ಬಿಟ್ಟು ಶೋಧಿಸ್ಬಿಟ್ಟು ಒಂದು ಬಾಕ್ಸಿಗೆ ಈ ರೀತಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಹೊರಗಡೆ ಇಟ್ಟರೂ ಏನೂ ಕೆಡಲ್ಲ ಫ್ರೆಂಡ್ಸ್, ಏನಕ್ಕಂದರೆ ಬೇಸಿಗೆ ಅಲ್ಲ, ಇದು ಚಳಿಗಾಲ ಮಳೆಗಾಲ ಅಲ್ವಾ, ಕೆಡಲ್ಲ. ಸೊ ಒಂದೆಳೆ ಪಾಕ ಮಾಡ್ಕೊಂಡಿರ್ತೀರ, ಹಂಗಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲ ನೀವು ತುಂಬ ಲಿಕ್ವಿಡ್ ಥರ ಮಾಡ್ಕೊಂಡಿದ್ರಿ ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಮ್ಮ ಉಪ್ಪಿನಕಾಯಿ. ಸೊ ನಾನು ಬೆಲ್ಲ ಹಾಕಿದ್ನಲ್ವ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಟೈಮಲ್ಲಿ ನಿಮಗಿನ್ನೂ ಉಪ್ಪಿನಕಾಯಿ ಗಟ್ಟಿ ಗಟ್ಟಿ ಅನಿಸಿದ್ರೆ, ಇಲ್ಲ ನನಗೆ ನೀರು ತುಂಬ ಕಡಿಮೆ ಅನ್ನಿಸ್ತಾ ಇದೆ ಅಂತ ಅನಿಸಿದರೆ ನೋಡಿ ನಾನು ಸ್ವಲ್ಪ ವಾಟರನ್ನ ಹಾಕ್ತಾಯಿದ್ದೀನಿ. ನನಗೆ ಗೊತ್ತಾಯಿತು ನೀರು ತುಂಬ ಕಡಿಮೆ ಆಯಿತು ಅಂತ, ಏನಕ್ಕಂದರೆ ನಾವು ಮೆಂತ್ಯ ಹಾಕಿರೋದ್ರಿಂದ ಅದು ಫರ್ಮೆಂಟ್ ಆಗ್ತಾ ಈ ಕಡಲೆ ನೀರನ್ನು ಅಬ್ಸರ್ವ್ ಮಾಡ್ತಾ ಉಪ್ಪಿನ ನೀರನ್ನು ತುಂಬ ಗಟ್ಟಿ ಆಗ್ತಾ ಬರುತ್ತೆ. ಸೊ ನಮಗೆ ಯೂಶ್ವಲಿ ನಾವು ಕಡಲೆ ತಿನ್ನೋದು ರಸದ ಜೊತೆನೇ ಕಾಯಿ ತಿನ್ನೋದು. ಸೊ ಹಾಗಾಗಿ ನನಗೊಂದು ಚೂರು ಕಡಿಮೆ ಅನ್ನಿಸ್ತು ನೀರು. ಸೊ ನೋಡಿ ಇವಾಗ ನನಗೆ ತುಂಬ ಕರೆಕ್ಟ್ ಅನ್ನಿಸ್ತು. ಆದರೂ ನೋಡ್ತೀನಿ ಇನ್ನೂ ಒಂದು ನೈಟ್ ಬಿಟ್ಬಿಟ್ಟು ಯಾವ ರೀತಿ ಅನಿಸುತ್ತೆ ಅಂತ. ಸೊ ಬೇಕಾದರೆ ನೀವು ಇನ್ನೂ ಒಂದು ಕಪ್ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಉಪ್ಪಿನಕಾಯಿ ಇವಾಗ ರೆಡಿ. ಸೊ ಹಿಮನ ಕರೆದೆ, ಹಿಮ ಆ್ಯಕ್ಚುಲಿ ಬಂದಿದ್ರಲ್ಲಿ ಚೂರು ನೋಡುಪುಟ ಟೇಸ್ಟ್ ಅಂದಿದ್ದಕ್ಕೆ. ಸೊ ರಿಯಾಕ್ಷನ್ ನೋಡಿ ಇವಾಗ ಯಾವ ರೀತಿ ಇದೆ ಅಂದರೆ, ಯೂಶ್ವಲಿ ಯಾವಾಗಲೂ ಚೆನ್ನಾಗಿರೋ ರಿಯಾಕ್ಷನ್ ಕೊಡ್ತಾಳೆ. ಸೊ ಅವಳಿಗೆ ಕಹಿ ಅನ್ನಿಸ್ತಾ ಇತ್ತು, ಬಿಕಾಸ್ ಆಬ್ವಿಯಸ್ಲಿ ಫ್ರೆಂಡ್ಸ್ ಕಡಲೆ ಸ್ವಲ್ಪ ಕಹಿನೇ ಇರುತ್ತೆ, ಬಟ್ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ನೀವೆಲ್ಲ ಪ್ಲೀಸ್ ಈ ಸೀಸನ್ನಲ್ಲಿ ಕಡಲೆ ಉಪ್ಪಿನಕಾಯಿನ ಮಾಡ್ಕೊಂಡು ತಿನ್ನಿ ಆಯಿತಾ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಹೇಳಿದೆ ಫ್ರೆಂಡ್ಸ್, ನೀರನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಖಂಡಿತ ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಯಾರಿಗಾದರೂ ಕಡಲೆ ಉಪ್ಪಿನಕಾಯಿ ಮಾಡಬೇಕು, ಅವರು ರೆಸಿಪಿ ಕೇಳಿದ್ದಾರೆ ಅಂತಂದರೆ ಇದನ್ನು ಖಂಡಿತ ಅವರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಉಪ್ಪು ಖಾರ ಟೇಸ್ಟ್ ನೋಡಿದೆ, ಸಖತ್ತಾಗಿತ್ತು. ನೀವು ನನ್ನ ರಿಯಾಕ್ಷನ್ ನೋಡ್ತಿರ್ಬೋದು. ಹ್ಯಾಂಡ್ ನಾನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ, ಬಿಕಾಸ್ ಫೇಸ್ ತುಂಬ ಟಯರ್ಡ್ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ನಾನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲೂ ಫೇಸ್ ರಿವೀಲ್ ಮಾಡಿಲ್ಲ. ಸೊ ಫ್ರೆಂಡ್ಸ್, ನಿಮಗೆ ಈ ನನ್ನ ಕಡಲೆ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದ್ರೆ, ಅಥವಾ ನೀವು ಇದೇ ಥರ ಕಡಲೆ ಉಪ್ಪಿನಕಾಯಿನ ಮಾಡ್ಕೊಂಡು ತಿಂದಿದ್ದೀರಾ ಅಥವಾ ಮಾಡ್ತೀರಾ ಅನ್ನೋದಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನನ್ನ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಹಾಕಿ ನಾನು ಮಾಡಿದ ಪ್ರೊಸೀಜರ್ ಕರೆಕ್ಟ್ ಇತ್ತಾ ಅಂತ. ಅದೇ ರೀತಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಐ ಹೋಪ್ ಯು ಆರ್ ಲೈಕಿಂಗ್ ಮೈ ಆಲ್ ವಿಡಿಯೋಸ್. ಇಮಾದು ಬರ್ಡೇ ಸೆಲೆಬ್ರೇಷನ್ ಪಾರ್ಟ್ 1 ಮತ್ತು ಪಾರ್ಟ್ 2 ಹಾಕಿದ್ದೆ, ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ನೋಡಿ ಆಯಿತಾ. ಸೊ ಐ ಹೋಪ್ ನಿಮಗೆ ನಾನು ಹಾಕ್ತಿರೋ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಪ್ಲೀಸ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಇನ್ಸ್ಟಾಗ್ರಾಮ್ ಚಾನಲು ರೇಖಾ NM ಸತೀಶ್ ಅಂತ. ಸೊ ನೀವಿನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಆಲ್ಮೋಸ್ಟ್ ಈ ಉಪ್ಪಿನಕಾಯಿ ಒಂದು 3 to 4 ಡೇಸ್ ಫರ್ಮೆಂಟ್ ಆಗಬೇಕು. ಅದಾದಮೇಲೆ ಉಪ್ಪಿನಕಾಯಿ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಇದನ್ನು ಯಾವುದೇ ರೀತಿ ಬಿಸಿಲಿಗಿಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.
ಆ್ಯಕ್ಚುಲಿ ನಾನು ಮೊನ್ನೆ ನಾನು ಕಳಲೆ ಪಲ್ಯ ಅಂದರೆ ಕಳಲೆ ಉಪಯೋಗಿಸ್ಬಿಟ್ಟು ನಾನೇನು ಇವಾಗ ಉಪ್ಪಿನಕಾಯಿ ಮಾಡಿದ್ದೀನಲ್ಲ ಅದೇ ಕಳಲೆ ಉಪಯೋಗಿಸ್ಬಿಟ್ಟು ನಾನು ಪಲ್ಯ ಮಾಡಿದ್ದೆ. ಸೊ ನನ್ನ ವರ್ಷನ್ನು ಬಿಕಾಸ್ ನಾನು ವರ್ಷ ಯಾವ ರೀತಿ ಮಾಡ್ತೀನಿ ಅದೇ ವರ್ಷನಲ್ಲಿ ನಾನು ಪಲ್ಯ ಮಾಡಿದ್ದೆ. ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದೊಂದು ಜಸ್ಟ್ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ಗೆ ಶಾರ್ಟ್ಸ್ ರೆಡಿ ಮಾಡಿದ್ದೆ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಈ ರೆಸಿಪಿನ ನೋಡಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಈ ರೆಸಿಪಿನ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ. ಒಂದು ಸಲ ನೀವು ಕಡಲೆ ತರಿಸ್ಕೊಂಡು ಒಂದಿನ ಪಲ್ಯ ಮಾಡ್ಕೊತೀನಿ, ಇನ್ನೊಂದು ದಿನ ನೆಕ್ಸ್ಟ್ ಉಪ್ಪಿನಕಾಯಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಕಂಪ್ಲೀಟ್ ವಿಡಿಯೋನ ನಾನು ರೇಖಾ ಚೆನ್ನಾಗಿರಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ಹೋಗ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ನೀವು ಈ ಪಲ್ಯನ ಮಾಡ್ಕೊಂಡು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.